ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದ್ರೆ ನುಗ್ಗಿಕಾಯಿ ಸಾಂಬಾರು ಮಾಡೋದು ಹೆಂಗಂತ ನೋಡೋಣ. ಈ ನುಗ್ಗಿಕಾಯಿ ಸಾಂಬಾರು ಮಾಡೋಕೆ ಒಂದೆರಡು ನುಗ್ಗಿಕಾಯನ್ನು ನಾವು ಚೆಂದಾಗ ನಾರೆಲ್ಲ ತೆಗೆದು ಕಟ್ ಮಾಡಿ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಬೇಯಿಸ್ಕೊಳಕ್ಕೆ ಇಟ್ಕೋಬೇಕ್ರಿ. ಈ ಕಡೆ ನಾವು ನುಗ್ಗಿಕಾಯಿನ ಬೇಯಕ್ಕೆ ಇಟ್ಕೊಂಡ್ರೆ ಇನ್ನೊಂದು ಸೈಡ್ ಒಂದು ಕುಕ್ಕರ್ ಒಳಗೆ ನಾವೇನು ಮಾಡ್ಬೇಕಂದ್ರೆ ಒಂದು ಕಪ್ ತೊಗರಿಬೇಳೆ, ಒಂದು ಟೊಮ್ಯಾಟೊ ಹಣ್ಣು ಚೆಂದಾಗ ತೊಳ್ಕೊಂಡು ನಾವೇನು ಮಾಡಬೇಕು, ಕುಕ್ಕರ್ ಒಳಗೆ ಹಾಕಿ ಒಂದು 3 ಅಥವಾ 4 ವಿಸಿಲ್ ಹೊಡಿಸ್ಬೇಕ್ರಿ. ಕುಕ್ಕರ್ ತಣ್ಣಗಾಗಿಂದ ಬ್ಯಾಳಿ ಚೆಂದಾಗ ಬೇದೈತೆ ಇಲ್ಲ ಒಂದು ಸಲ ಚೆಕ್ ಮಾಡಿ ಅದನ್ನು ನಾವೇನು ಮಾಡಬೇಕು, ಮುಗಿಸ್ಬೇಕ್ರಿ. ಅದನ್ನು ಚೆಂದಾಗ ಮುಗಿಸ್ಕೊಂಡು ಅಂದ್ರೆ ಬ್ಯಾಳಿ ಟೊಮ್ಯಾಟೊ ಎಲ್ಲ ಪೂರ ಮಿಕ್ಸ್ ಆಕತ್ರಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರ ಹಾಕೋರಿ, ಆಮೇಲೆ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅದಕ್ಕೆ ಬೇಯಿಸ್ಕೊಂಡಿರ್ತೀವಲ್ರಿ ನುಗ್ಗಿಕಾಯಿನ ಅದನ್ನು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೇಕ್ರಿ. ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಅದನ್ನು ಮತ್ತು ಗ್ಯಾಸ್ ಮ್ಯಾಗಿಟ್ಟು ಒಂದು ಕುದಿ ಕುದಿಸ್ಬೇಕ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಚಂದಾಗ ಒಂದು ಕುದಿನ ನಾವು ಸಾರನ್ನ ಕುದಿಸ್ಬೇಕ್ರಿ. ಆಮೇಲೆ ಇನ್ನೊಂದು ಕಡೆ ಏನು ಮಾಡ್ಬೇಕು, ನಾವು ಒಗ್ಗರಣೆಗಂತ ಒಂದು ಪಾತ್ರೆ ಇಟ್ಕೊಂಡು ಅದ್ರ ಒಳಗೆ ಒಂಚೂರು ಎಣ್ಣೆ ಹಾಕೋರಿ. ಎಣ್ಣೆ ಕಾದಿಂದ ಹಾಕ್ಕೊಂಡು ಅದಕ್ಕೆ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕೋರಿ, ಆಮೇಲೆ ಒಂದು ಕಡ್ಡಿ ಕರಿಬೇವು ಹಾಕೋರಿ. ಅದು ಸ್ವಲ್ಪ ಕೆಂಪು ಆಗಿಂದ ನಾವು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಚೆಂದಾಗ ಕೈ ಆಡಿಸ್ಕೋಬೇಕ್ರಿ. ಆಮೇಲೆ ನಾವು ಆಗಳೇ ಕುದಿಸ್ಕೊಂಡಿರ್ತೀವಲ್ರಿ ಸಾರು, ಅದನ್ನು ಒಂದು ಚಮಚ ಹಾಕಿ ಬಿಡ್ಬೇಕ್ರಿ ಫಸ್ಟ್. ಆಮೇಲೆ ಉಷ್ಟು ಸಾರನ್ನ ಅದಕ್ಕೆ ಒಗ್ಗರಣೆ ಒಳಗೆ ಹಾಕಿ ಚೆಂದಾಗ ಮತ್ತು ಕುದಿಯೋಕೆ ಒಂದು 10 ನಿಮಿಷ ಸಾರನ್ನ ಚೆಂದ ಕುದಿಸಿದ್ರಂದ್ರೆ ನೋಡ್ರಿ ನಮ್ಗೆ ರೆಡಿ ಆಕೈತಿ ನುಗ್ಗಿಕಾಯಿ ಸಾರು. ಅನ್ನದ ಜೊತೆಗೂ ತಿನ್ಬೋದು, ನಾವು ಇದನ್ನು ಮುದ್ದೆ ಜೊತೆಗೂ ತಿನ್ಬೋದು. ಮಸ್ತ್ ಆಗತ್ತೆ ರೀ ಸಾರು. ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗಾಗೈತಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ.